ಅವಳು ಅವನನ್ನು ಪ್ರೀತಿಸ್ತಾ ಇದ್ಲು, ಆದ್ರೆ ಹೇಳಲಿಲ್ಲ. ಅವನು ಅವಳನ್ನು ನೋಡ್ತಿದ್ದು. ಆದ್ರೆ ಅರ್ಥ ಈ ಮಾಡ್ಕೊಳ್ಳಿ. ಕಥೆಯಲ್ಲಿ ಯಾರೂ ತಪ್ಪು ಮಾಡಿಲ್ಲ, ಆದರೆ ಎಲ್ಲರೂ ಸೋತರು. ಹಳೆಯ ಕಾಲೇಜಿನ ಹಿಂಬಾಗಿಲಿನ ಬಳಿ ಒಂದು ಹಳೆಯ ಬೆಂಚ್ ಇತ್ತು. ಅದೇ ಬೆಂಚಿನಲ್ಲಿ ಪ್ರತಿದಿನ ಅನನ್ಯ ಕುಳಿತುಕೊಳ್ಳುತ್ತಿದ್ದಳು. ಕೈಯಲ್ಲಿ ಪುಸ್ತಕ, ಮನಸ್ಸಿನಲ್ಲಿ ಒಬ್ಬನೇ ವ್ಯಕ್ತಿ. ಅವಳ ಹೆಸರು ಅನನ್ಯ. ಮಾತು ಕಡಿಮೆ, ಆಲೋಚನೆ ಜಾಸ್ತಿ. ಅವಳು ಪ್ರೀತಿಸ್ತಿದ್ದಳು, ಜೋರಾಗಿ ಅಲ್ಲ, ಮೌನವಾಗಿ. ಅವನ ನಗು, ಅವನ ನಡೆ, ಅವನ ಕನಸುಗಳನ್ನೇ ಅವಳು ತನ್ನದಾಗಿ ಮಾಡಿಕೊಂಡಿದ್ದಳು. ಅವನ ಹೆಸರು ಕಿರಣ್. ಜೀವನದಲ್ಲಿ ಸ್ಪಷ್ಟ ಗುರಿ ಇದ್ದವನು, ಮಾತು ಕಡಿಮೆ, ಕೆಲಸ, ಕನಸು ಅಷ್ಟೆ. ಅನನ್ಯ ಅವನನ್ನು ಗಮನಿಸಿದ್ದಳು, ಆದರೆ ಅವನು ಅವಳ ಮೌನವನ್ನು ಓದಿಕೊಳ್ಳಲಿಲ್ಲ. ಕಾಲೇಜಿನ ಕೊನೆಯ ದಿನಗಳು. ಅನನ್ಯ ತೀರ್ಮಾನ ಮಾಡಿದ್ದಳು. ಇಂದು ಹೇಳ್ತಾನೆ, ಭಯ ಇತ್ತು, ಆದರೆ ಪ್ರೀತಿಯೂ ಇತ್ತು. ಅವಳು ಕಾಯ್ತಿದ್ಳು ಬೆಂಚ್ ಬಳಿ, ಹೃದಯ ತುಂಬಿ. ಆದ್ರೆ ಕಿರಣ್ ಬರಲಿಲ್ಲ. ಸಂಜೆ ಆಯಿತು, ಮಳೆ ಶುರುವಾಯಿತು. ಅಷ್ಟರಲ್ಲಿ ಒಂದು ಮೆಸೇಜ್: ನಾಳೆ ಊರಿಗೆ ಹೋಗ್ತೀನಿ, ಉದ್ಯೋಗ ಸಿಕ್ಕಿದೆ. ಅನನ್ಯ ಉತ್ತರ ಬರೀಲಿಲ್ಲ. ಅತ್ತಲಿಲ್ಲ, ನಗಲಿಲ್ಲ. ಅವಳ ಮೌನ ಮಳೆಯಲ್ಲೇ ಕರಗಿಬಿಟ್ಟಿತು. ವರ್ಷಗಳು ಕಳೀತು. ಕಿರಣ್ ಬದುಕಿನಲ್ಲಿ ಮುಂದೆ ಹೋದ, ಅನನ್ಯ ಬದುಕನ್ನು ಒಪ್ಪಿಕೊಂಡ್ಲು. ಆದರೆ ಕೆಲವು ಪ್ರೀತಿಗಳು ಮನಸ್ಸಿನಲ್ಲಿ ಹಾಗೇ ಉಳಿಯುತ್ತವೆ. ಒಂದು ದಿನ ಅದೇ ಕಾಲೇಜಿನ ಬಳಿ ಒಂದು ಪುಸ್ತಕ ಅಂಗಡಿಯಲ್ಲಿ ಕಿರಣ್ ಅವಳನ್ನು ನೋಡಿದ. ಅನನ್ಯ ಇನ್ನೂ ಮೌನ, ಆದರೆ ಕಣ್ಣುಗಳಲ್ಲಿ ಹಳೆಯ ಪ್ರೀತಿ ಇರಲಿಲ್ಲ. ಕೆಲವೊಮ್ಮೆ ಹೇಳಲೇ ಉಳಿದ ಮಾತುಗಳು ಹೇಳಿದ ಮಾತಿಗಿಂತಲೂ ಜಾಸ್ತಿ ಶಬ್ದ ಮಾಡ್ತವೆ. ಆ ಕ್ಷಣದಲ್ಲಿ ಕಿರಣ್ಗೆ ಎಲ್ಲವೂ ಅರ್ಥವಾಯಿತು. ತರವಾಗಿ, ಕೆಲವು ಪ್ರೀತಿಗಳು ಸೋಲೋದು ದೂರದಿಂದಲ್ಲ. ನೀನು ಯಾರನ್ನಾದರೂ ಪ್ರೀತಿಸ್ತಿದ್ರೆ ಇಂದು ಹೇಳು. ಎಲ್ಲ ಪ್ರೀತಿಗಳು ಮತ್ತೆ ಸಿಗೋದಿಲ್ಲ, ಕೆಲವು ಕಥೆಯಾಗಿ ಉಳಿತು.